ಚಳಿಯಲ್ಲಿ ವಿಚಿತ್ರವಾದ ಗ್ರಾಮ. ಆ ಗ್ರಾಮ ಸಾಧಾರಣವಾದ ಗ್ರಾಮವಲ್ಲ. ಆ ಗ್ರಾಮದ ಮಧ್ಯದಲ್ಲಿ ಒಂದು ಮಾಂತ್ರಿಕ ನದಿ ಇತ್ತು. ಆ ನದಿಯ ಒಂದ್ ಪಕ್ಕದಲ್ಲಿ ಚೋಟಿಗಿಳಿ, ಲೂಸಿ ಪಾರಿವಾಳ, ಮಹಿಹದ್ದು ಬಾಳ್ತಾ ಇದ್ರು. ನದಿಯ ಈ ಕಡೆಯಲ್ಲಿ ತುನಿ, ಚಿಚು ಹಾಗೂ ಕುಹು ಇವರು ಬಾಳ್ತಾ ಇದ್ರು. ಸಾಧಾರಣವಾಗಿ ಇವರೆಲ್ಲರೂ ಕೂಡ ಯಾವಾಗ್ಲೂ ಒಟ್ಟಿಗೆನೆ ಬಾಳ್ತಾ ಇದ್ರು. ಆ ಊರಿನ ಗಡಿಯಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಆ ಮರದಲ್ಲಿ ಹಳೆ ತಾಯಿತುಗಳು ಎಲ್ಲಾನು ಕಟ್ಟಿ ಹಾಕಿದ್ರು. ಆ ಕಾಲದಲ್ಲಿ ಆ ಊರಿನಲ್ಲಿ ವಿಚಿತ್ರವಾದ ಒಂದು ಘಟನೆ ನಡೀತು. ಊರಿನ ಅರ್ಧ ಭಾಗದಲ್ಲಿ ಮಳೆ ಸುರಿತಾ ಇತ್ತು, ಇನ್ನೊಂದು ಅರ್ಧ ಭಾಗದಲ್ಲಿ ಭಯಂಕರವಾಗಿ ಬಿಸಿಲು ಹೊಡಿತಾ ಇತ್ತು. ಆ ವಾತಾವರಣ ಸರಿ ಮಾಡಕ್ಕೆ ಎಲ್ರೂ ಪೂಜೆ ಮಾಡಿ ತಾಯೆತ್ತು ಕಟ್ಟಾಕಿದ್ರು. ಆವಾಗ ವಾತಾವರಣ ಸರಿಯಾಯ್ತು. ಆ ದಿನದಿಂದ ಆ ಮರದಲ್ಲಿ ಇರುವ ತಾಯೆತ್ತುಗಳನ್ನ ಯಾರೂ ಮುಟ್ಬಾರ್ದು ಅನ್ನೋದು ನಿಯಮ. ಆದ್ರೆ ನಮ್ಮ ಕ್ರಿಕೆಟ್ ಬ್ಯಾಚ್ ಬುಜ್ಜಿ, ಬನ್ನು, ಚಿನ್ನು ಬಂದ್ರೆ ರೂಲ್ಸ್ ಎಲ್ಲಾನು ಬ್ರೇಕ್ ಆಗುತ್ತೆ ಅಲ್ವಾ? ಆ ದಿನ ಸಂಜೆ ಸಮಯ ಬುಜ್ಜಿ, ಚಿನ್ನು, ಬನ್ನು, ಮೂಜನಾನು ಆ ನದಿ ತೀರದಲ್ಲಿ ಆಟಾಡ್ತಾ ಇದ್ರು. ಬನ್ನು ಬ್ಯಾಟಿಂಗ್ ಮಾಡ್ತಾ ಇದ್ದ, ಬುಜ್ಜಿ ಬೌಲಿಂಗ್ ಮಾಡ್ತಾ ಇದ್ಲು, ಚಿನ್ನು ಫೀಲ್ಡಿಂಗ್ ಮಾಡ್ತಾ ಇದ್ದ. ಆವಾಗ ಬನ್ನು ಬ್ಯಾಟನ್ನ ಕೈಯಲ್ಲಿ ಹಿಡ್ಕೊಂಡು, ಬುಜ್ಜಿ ಸ್ವಲ್ಪ ನೋಡ್ಕೊಂಡು ಹಾಕೋ ಬಾಲ್ನ, ನಾನು 6 ಹೊಡೆದ್ರೆ ಆಮೇಲೆ ಆ ಬಾಲ್ ಹೋಗಿ ಸೂರ್ಯನ ಮುಟ್ಟಿ ಕೆಳಗಡೆ ಬಂದು ಬೀಳುತ್ತೆ. ಅಷ್ಟು ದೂರ ರಿಸ್ಕ್ ತೆಗೆಯೋದು ಬೇಡ ಅಂತಾನೆ ನಾನು ಹೇಳ್ತಾ ಇರೋದು. ಸೂರ್ಯನ ಮುಟ್ಟೋದಿರ್ಲಿ ಕಣೋ, ಮೊದಲು ಆ ಬಾಲ್ ನನ್ನ ಮುಖಕ್ಕೆ ಬರ್ದೇ ಇರುವ ಹಾಗೆ ನೋಡ್ಕೊ, ಸರಿಯಾಗಿ ಹೊಡಿ. ಬನ್ನು ಚಿನ್ನು, ನಾನು ಬಾಲ್ ಹಾಕಿದ್ರೆ ನೀನು ಔಟ್ ಆಗ್ತೀಯ ಕಣೋ. ಇವಾಗ ರೆಡಿಯಾಗಿದ್ಯಾ? ಬಾಲ್ ಹಾಕ್ತಾ ಇದ್ದೀನಿ ನೋಡು. ಹಾಗಂತ ಹೇಳಿ ಬುಜ್ಜಿ ಬಾಲ್ನ ಹಾಕಿದ್ಲು. ಬನ್ನು ಆ ಬಾಲ್ನ ಹೊಡಿಲಿಲ್ಲ. ಬಾಲ್ ಬ್ಯಾಟಿಗೆ ತಗಲದೆ ಹಿಂದೆ ವಿಕೆಟ್ಗೆ ಹೋಗಿ ತಗಲ್ತು. ಔಟ್! ಬನ್ನು ಕ್ಲೀನ್ ಬೋಲ್ಡ್. ಇಲ್ಲ, ಇದು ಮೋಸ. ನಾನು ಪ್ರಿಪೇರ್ ಆಗಿಲ್ಲ. ನಾನು ಬ್ಯಾಟ್ ತೆಗಿವಾಗ ಸೊಳ್ಳೆ ಒಂದು ಕಚ್ಬಿಡ್ತು. ಆದ್ರಿಂದ ನನ್ನ ಕಾನ್ಸಂಟ್ರೇಷನ್ ಮಿಸ್ ಆಯ್ತು. ನಾನು ಒಪ್ಕೊಳ್ಳಲ್ಲ. ಬನ್ನು, ನೀನ್ ಯಾವಾಗ್ಲೂ ಇಷ್ಟೇ ಕಣೋ, ನೀನ್ ಸೋತಿದ್ರೆ ಒಪ್ಕೊಳ್ಳಲ್ಲ. ಬುಜ್ಜಿ, ಇವಾಗ ನೀನು ಹೋಗಿ ಬ್ಯಾಟಿಂಗ್ ಮಾಡು, ಬನ್ನು ಬೌಲಿಂಗ್ ಮಾಡ್ಲಿ. ಸರಿ, ನಾನು ಬೌಲಿಂಗ್ ಮಾಡ್ತೀನಿ. ಆದ್ರೆ ನಾನು ಹಾಕೋ ಸ್ಪೀಡಿಗೆ ಪಾಪ ಬುಜ್ಜಿ ಹೆದರದೇ ಇದ್ರೆ ಸರಿ. ಹಾಗಂತ ಹೇಳಿ ಬುಜ್ಜಿ ಬ್ಯಾಟ್ ತಗೊಂಡು ನಿಂತ್ಕೊಂಡಿದ್ಲು. ಬನ್ನು ಬಾಲ್ ಹಾಕ್ತೀನಿ ಅಂತ ಹೇಳಿ ಬಾಲ್ನ ಮೇಲೆ ಉರುಳಿಸಿ ಬಿಟ್ಟ. ಏನು ಇದು? ಇದ ಬಾಲ್ ಹಾಕೋದು? ಹೇಗ್ ಹೊಡಿತೀನಿ ಅಂತ ನೋಡು. ಹಾಗಂತ ಹೇಳಿ ಬುಜ್ಜಿ ಆ ಬಾಲ್ನ 6 ಹೊಡೆದ್ಲು. ಅದು ದೂರ ಹಾರ್ಕೊಂಡು ಹೋಯ್ತು. ಹಾಗೆ ಹಾರ್ಕೊಂಡು ಹೋದ ಬಾಲು ಮರದಲ್ಲಿ ಕಟ್ಟಾಕಿದ್ದ ಆ ತಾಯತ್ತಿಗೆ ಬಲವಾಗಿ ಹೊಡೆದು ಅಲ್ಲಿಂದ ಕೆಳಗಡೆ ಬಿದ್ದೋಯ್ತು. ಅಯ್ಯೋ ಬುಜ್ಜಿ, ನೀನು ತಾಯತ್ಗೆ ಹೊಡೆದಿದೀಯಾ? ಆವಾಗ ತಕ್ಷಣ ಆ ಹಗ್ಗದಲ್ಲಿ ಕಟ್ಟಿದ್ದ ತಾಯತ್ತು ಕೆಳಗಡೆ ಇದ್ದ ನದಿಯಲ್ಲಿ ಬಿದ್ದೋಯ್ತು. ಹಾಗೆ ಆ ತಾಯತ್ತು ನದಿಯಲ್ಲಿ ಬಿದ್ದ ಕ್ಷಣ ಪುನಃ ಆ ಊರಿನಲ್ಲಿ ವಾತಾವರಣ ಭಯಂಕರವಾಗಿ ಬದಲಾಯಿತು. ಇದ್ದಕ್ಕಿದ್ದಂತೆ ಗುಡುಗು ಮಿಂಚು ಶಬ್ದ, ಗಾಳಿ ಬೇಗ ಬೀಸ್ತಾ ಇತ್ತು, ತಂಪಾಗಿ ಬೀಸ್ತಾ ಇತ್ತು ಬೇರೆ. ಅರೆ, ಏನೇ ಇದು? ಆಕಾಶದಲ್ಲಿ ಯಾರಾದ್ರೂ ಬಿರಿಯಾನಿ ಮಾಡ್ತಾ ಇದ್ದಾರಾ? ಬಿರಿಯಾನಿ ಡಬ್ಬನ ಹೊಡೆಯೋ ತರ ಢಗ್ ಢಗ್ ಅಂತ ಸೌಂಡ್ ಕೇಳ್ತಾ ಇದೆ. ಇಲ್ಲ ಕಣ ಬನ್ನು, ನಾವ್ ಏನೋ ತಪ್ಪು ಮಾಡಿದೀವಿ. ಆ ತಾಯತ್ತ ನೀರಲ್ಲಿ ಬಿದ್ದೈತ ಅಲ್ವಾ? ದೊಡ್ಡವರು ಹೇಳಿದ್ರಲ್ವಾ ಆ ತಾಯತ್ತನ ಮುಟ್ಲೇಬಾರ್ದು ಅಂತ. ಒಂದು ಕ್ಷಣದಲ್ಲಿ ವಾತಾವರಣ ಬೇರೆಯಾಯಿತು. ಚೋಟು, ಲೂಸಿ, ಮಹಿ ಇರುವ ಕಡೆ ಭಯಂಕರವಾಗಿ ಬಿಸಿಲು ಹೊಡೆಯಕ್ಕೆ ಶುರುವಾಯಿತು. ಅಲ್ಲಿದ್ದ ಮರಗಳೆಲ್ಲಾನು ಒಣಗೋಗ್ತಾ ಇತ್ತು. 50 ಡಿಗ್ರಿ ಮೇಲೆ ಬಿಸಿಲಿತ್ತು. ಇನ್ನೊಂದ್ ಕಡೆ ತುನಿ, ಕುಹು ಹಾಗೂ ಚೋಟು ಬಾಳ್ತಾ ಇದ್ದ ಕಡೆ ಇದ್ದಕ್ಕಿದ್ದಂತೆ ಮೋಡಗಳೆಲ್ಲ ಕಪ್ಪಾಯಿತು. ತಂಪಾದ ಗಾಳಿ ಬೀಸ್ತಾ ಇತ್ತು. ನೋಡ್ತಾ ಇದ್ದಾಗಲೇ ಮಂಚು ಬೀಳಕ್ಕೆ ಶುರುವಾಯಿತು. ಅಲ್ಲಿ ವಾತಾವರಣ -0 ಡಿಗ್ರಿಗೆ ಹೋಯ್ತು. ನಮ್ಮ ಮನೆಯರ ಕಡೆ ನೋಡ್ರೋ, ಎಲ್ಲ ವೈಟ್ ಆಗಿ ಬದಲಾಗ್ತಾ ಇದೆ. ಮಂಚು ಮಳೆ ಬೀಳ್ತಿದೆ. ನಮ್ಮ ಮನೆಗಿರೋ ಕಡೆ ನೋಡೋ, ಎಷ್ಟು ಜೋರಾಗಿ ಬಿಸಿಲು ಬರ್ತಾ ಇದೆ ಅಂತ. ನಮ್ಮಮ್ಮ ಏನಾದ್ರೋ ಏನೋ. ಬಂದ್ರೋ, ಎಲ್ರೂ ನಮ್ಮ ಮನೆಗೆ ಹೋಗೋಣ, ಏನ್ ನಡೀತಾ ಇದೆ ಅಂತ ನೋಡೋಣ. ತುನಿ, ಚಿಚು, ಕುಹು ಇರುವ ಕಡೆಯೆಲ್ಲಾನು ಜೋರಾಗಿ ಮಂಚು ಮಳೆ ಬರೋದ್ರಿಂದ ಚಿಚುಕಾಗೆ ಮನೆಯೊಳಗಡೆ ಇದ್ಕೊಂಡು ಸುಮಾರು ಸ್ವೆಟರ್ಗಳನ್ನ ಹಾಕೊಂಡ್ಲು. ಅಯ್ಯೋ, ಏನಿದೋ, ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗ್ತಾ ಇದೆ. ಮಂಚು ಮಳೆ ಸುರಿತಾ ಇದೆ. ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಚಳಿಯಲ್ಲಿ ನನ್ನ ಲಿಪ್ಸ್ಟಿಕ್ ಎಲ್ಲ ಬೇರೆ ಐಸ್ ತರ ಆಗ್ಬಿಟ್ಟಿದೆ. ಏನ್ ಮಾಡೋದು? ಆವಾಗ ಕುಹು ಬಾತು ಮನೆ ಹೊರಗಡೆ ಇರುವ ನೀರಿನ ತೊಟ್ಟಿಯಲ್ಲಿ ಸ್ನಾನ ಮಾಡಕ್ಕೆ ಬಂದಾಗ ಅಲ್ಲಿದ್ದ ನೀರೆಲ್ಲಾನು ಮಂಚಾಗಿ ಬದಲಾಗಿತ್ತು. ಅರೆ, ಇದೇನಿದೋ? ಸ್ನಾನ ಮಾಡೋಣ ಅಂತ ಬಂದ್ರೆ ಮಂಚಾಗಿದೆ ಇದು. ಟೊನಿ, ಹೊರಗಡೆ ಬಾ, ಇಲ್ಲಿ ಏನ್ ನಡೀತಾ ಇದೆ ನೋಡೋ. ತಕ್ಷಣ ಟುನಿಗು ಬಚ್ಚಿ ಮನೆಯಿಂದ ಹೊರಗಡೆ ಬಂದು, ಮೊದಲು ಎಲ್ರೂ ಒಳಗಡೆ ಬನ್ನಿ, ಇಲ್ಲಿ ನಿಂತ್ಕೊಂಡಿದ್ರೆ ನಾವು ಕೂಡ ಇದೇ ರೀತಿ ಮಂಚಾಗ್ಬೇಕು ಅಷ್ಟೇ. ಏನಾಯ್ತೋ ಈ ವಾತಾವರಣಕ್ಕೆ? ಅಯ್ಯೋ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನನ್ನ ಲಿಪ್ಸ್ಟಿಕ್ ಬೇರೆ ಕಲ್ಲು ತರ ಆಗಿದೆ, ಅದನ್ನ ಯೂಸ್ ಮಾಡಕ್ ಆಗ್ತಾ ಇಲ್ಲ. ನನ್ನ ಫೇಸ್ ಕ್ರೀಮ್ ಕೂಡ ತುಂಬಾ ಗಟ್ಟಿಯಾಗ್ಬಿಟ್ಟಿದೆ. ನದಿಯ ಆ ಕಡೆ ಚೋಟು, ಲೂಸಿ, ಮಹಿ ಇರುವ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಪಾಪ ಅವ್ರೆಲ್ರಿಗೂ ಕೂಡ ತುಂಬಾನು ಬೆವರ್ತಾ ಇತ್ತು. ಅಯ್ಯೋ, ಏನ್ ಲೂಸಿ ಇದು?
ಹೀಗೆ ಬೆವರ್ತಾ ಇದೆ. ಇಷ್ಟು ಬಿಸಿಲು, ಈ ಬಿಸಿಲಲ್ಲಿ ನಾನು ಆಮ್ಲೆಟ್ ಹಾಕ್ಬಿಡ್ತೀನೋ ಏನೋ ಗೊತ್ತಿಲ್ಲ. ಆವಾಗ ಲೂಸಿ ಕೂಡ ಹೆದರ್ಕೊಂಡು, ಹೌದೌದು, ಈ ಬಿಸಿಲು ನೋಡಿದ್ರೆ ನಾವೆಲ್ಲ ಸೂಪ್ ಆಗ್ಬಿಡ್ತೀವೋ ಏನೋ, ಯಾಕೆ ಈ ರೀತಿ ವಾತಾವರಣ ಬದಲಾಯಿತೋ. ಆವಾಗ ಮಹಿಹದ್ದು ಕನ್ನಡಕ ಹಾಕೊಂಡು ಹೊರಗಡೆ ಬಂತು. ಈ ಪ್ರಕೃತಿಗೆ ಏನೋ ಆಗಿದೆ. ಆ ಕಡೆ ಮಂಚು ಬೀಳ್ತಾ ಇದೆ, ಈ ಕಡೆ ಬಿಸಿಲು ಹೊಡಿತಾ ಇದೆ. ಖಂಡಿತ ಈ ಮಾಯಾ ನದಿಗೆ ಏನೋ ಆಗಿದೆ. ಬನ್ನಿ ನದಿ ತೀರಕ್ಕೆ ಹೋಗಿ ನೋಡೋಣ. ಆವಾಗ್ಲೇ ಬನ್ನುಗಿಳಿ ಅಲ್ಲಿಂದ ಹಾರ್ಕೊಂಡ್ ಬಂದ. ಅಮ್ಮ ಅಮ್ಮ, ನನ್ನನ್ನು ಕಾಪಾಡಮ್ಮ. ನನ್ನ ಕೈಯಲ್ಲಿದ್ದ ಚಾಕ್ಲೇಟ್ ಎಲ್ಲಾನು ಕರಗಿ ಇವಾಗ ಚಾಕ್ಲೇಟ್ ಸಾಸ್ ಆಗಿದೆ. ನನ್ನ ಕೈಯಲ್ಲಿದ್ದ ಐಸ್ ಕ್ರೀಮ್ ಎಲ್ಲಾನು ಕರಗಿ ಹೋಗಿ ಇವಾಗ ಮಿಲ್ಕ್ ಶೇಕ್ ಆಗಿದೆ. ಅಮ್ಮ, ಮನೆಯೊಳಗಡೆ ಲಡ್ಡು ಬೇರೆ ಇಟ್ಟಿದೆ. ಇವಾಗ ಲಡ್ಡು ಹೇಗಿದೆಯೋ ಏನೋ, ಲಡ್ಡನ್ನ ಕಾಪಾಡಮ್ಮ. ಸುಮ್ನಿರ ನೀನು, ಲಡ್ಡು ನೀನು ಅಂತ ನಮ್ಮ ಪ್ರಾಣನೇ ಹೋಗೋ ಥರ ಇದೆ. ಈ ಪ್ರಕೃತಿ ವಿಪತ್ತಿಗೆ ಏನ್ ಕಾರಣನೋ. ಎಲ್ರೂ ನದಿ ತೀರಕ್ಕೆ ಬಂದ್ರು. ಆ ಸೀನ್ ನೋಡಕ್ಕೆ ಫನ್ನಿ ಆಗಿತ್ತು. ಈ ಕಡೆ ಚೋಟು, ಮಹಿ, ಲೂಸಿ ಎಲ್ರು ಕೂಡ ಬಿಸ್ಲಿಗೆ ಬೆವರ್ತಾ ಇದ್ರು. ಆ ಕಡೆ ಟುನಿ, ಚಿಚು, ಕುಹು ಎಲ್ರು ಕೂಡ ಮಂಕಿ ಕ್ಯಾಪ್ ಹಾಕೊಂಡಿದ್ರು. ನದಿ ಮಧ್ಯದಲ್ಲಿ ಸರಿಯಾಗಿ ವಾತಾವರಣ ಬೇರ್ಪಡೆಯಾಗಿತ್ತು. ಆವಾಗ ಚಿಚುಕಾಗೆ, ಅರೆ ಏನ್ ಚೋಟು, ನಿನ್ನ ಮುಖ ಬಾಡಿ ಹೋಗಿದೆ, ಒಣಗೋಗಿರುವ ದೋಸೆ ತರ. ನನ್ ಮೂಗು ನೋಡು ಈ ಕಡೆ ಎಷ್ಟು ಕೆಂಪಾಗಿದೆ ಅಂತ. ಆವಾಗ ಚೋಟು ಗಿಳಿ ಚಿಚುನ ನೋಡಿ, ಚಿಚು ನಿನಗೇನು ಹುಚ್ಚಿಡ್ದಿದ್ಯಾ? ಇಷ್ಟು ಬಿಸಿಲಲ್ಲಿ ಮಂಕಿ ಕ್ಯಾಪ್, ಸ್ವೆಟರ್ ಹಾಕೊಂಡಿದ್ಯಾ? ನಾವಿಲ್ಲಿ ಬಿಸಿಲಲ್ಲಿ ಪಾಪ್ಕಾರ್ನ್ ತರ ಸಿಡಿತಾ ಇದ್ದೀವಿ. ಅಯ್ಯೋ ಚೋಟು, ಸರಿಯಾಗಿ ನೋಡು, ಅವ್ರ ಕಡೆ ಮಂಚು ಬೀಳ್ತಾ ಇದೆ, ಆ ಕಡೆ ಸ್ವಲ್ಪ ಕೂಡ ಬಿಸಿಲೇ ಇಲ್ಲ ಕಣೆ. ಹಾ ಹೌದು ಲೂಸಿ, ನಮ್ಮ ಕಡೆ ಫ್ರಿಡ್ಜ್ ಆನ್ ಮಾಡಿಟ್ಟಿದ್ದಾರೆ, ನಿಮ್ಮ ಕಡೆ ಓವನ್ ಆನ್ ಮಾಡಿಟ್ಟಿದ್ದಾರೆ. ಅರೆ ಸ್ವಲ್ಪ ನಿಶಬ್ದವಾಗಿರಿ. ಏನ್ ನಡೀತು? ಬೆಳಿಗ್ಗೆ ವಾತಾವರಣ ಸರಿಯಾಗಿತ್ತು ತಾನೆ? ಆ ಮರದಲ್ಲಿದ್ದ ತಾಯಿತೇನಾಯ್ತು? ಹಾಗಂತ ಹೇಳಿ ಮಹಿಹದ್ದು ಆ ಮರನ ನೋಡಿದಾಗ ಅಲ್ಲಿ ಹಗ್ಗ ಮಾತ್ರ ಇತ್ತು, ಅದರಲ್ಲಿದ್ದ ತಾಯತ್ತು ಕಾಣಿಸ್ಲಿಲ್ಲ. ಅರೆ ಇದೇನಿದು, ಅಲ್ಲಿ ಹಗ್ಗ ಮಾತ್ರ ಇದೆ, ಅದ್ರಲ್ಲಿ ಇರ್ಬೇಕಾಗಿರೋ ತಾಯತ್ತೆಯಲ್ಲಿ? ಯಾರು ಏನ್ ಮಾಡಿದೋ? ಹಾಗಂತ ಹೇಳಿದಾಗ ಮಕ್ಕಳೆಲ್ಲರೂ ಹೆದರ್ತಾ ಇದ್ರು. ಆವಾಗ ಬುಜ್ಜಿ ಸ್ವಲ್ಪ ಧೈರ್ಯದಿಂದ, ನಮ್ಮನ್ನ ಕ್ಷಮಿಸ್ಬಿಡಿ ಅಜ್ಜಿ, ನಾವು ಕ್ರಿಕೆಟ್ ಆಡ್ತಾ ಇದ್ದಾಗ ನಾನೇ ಬಾಲ್ನ ಹೊಡೆದಿದ್ದು. ಆ ಬಾಲ್ ಹೋಗಿ ತಾಯತ್ಗೆ ತಟ್ಟಿ ಆ ತಾಯತ್ತು ಅಲ್ಲೇ ಇದ್ದ ನದಿಯಲ್ಲಿ ಬಿದ್ದೋಯ್ತು, ಬೇಕಂತ ಮಾಡಿಲ್ಲ. ಏನೋ ತಾಯತ್ತು ನದಿಯಲ್ಲಿ ಬಿದ್ದೋಯ್ತಾ? ಅಯ್ಯೋ ದೇವ್ರೆ, ಅದಕ್ಕೇನ ವಾತಾವರಣ ಈ ರೀತಿ ಬದಲಾಗಿದ್ದು, ಇವಾಗ ಏನ್ ಮಾಡೋದು? ಆವಾಗ ಬನ್ನು ಸ್ವಲ್ಪ ಧೈರ್ಯದಿಂದ ಬಂದು, ಆ ಅಜ್ಜಿ ಇದ್ರಲ್ಲಿ ನನ್ನ ತಪ್ಪೇನಿಲ್ಲ, ನಾನು ಮೆಲ್ಲೆನೆ ಬಾಲ್ ಹಾಕ್ತೆ, ಆದ್ರೆ ಬುಜ್ಜಿ ಹೊಡೆದಾಗ ಅದು 6 ಹೊಡೀತು. ಇವಾಗ ಅದರಲ್ಲಿ ಏನೂ ಇಲ್ಲ. ನಮಗೆ ತುಂಬ ಸೆಕೆ ಆಗುವಾಗ ನಾವು ಸ್ವಲ್ಪ ಆ ಕಡೆ ಹೋಗೋಣ, ಅವ್ರಿಗೆ ತುಂಬ ಚಳಿ ಆದರೆ ಅವರು ಸ್ವಲ್ಪ ಈ ಕಡೆ ಬರಲಿ, ಹೀಗೆ ಶಿಫ್ಟಿಂಗಲ್ಲಿ ನಾವು ಬದುಕ್ಬೋದಲ್ವಾ? ಬಾಯಿ ಮುಚ್ಕೊಂಡು ಸುಮ್ಮನೆರೋ. ಒಂದ್ಸಲ ಆ ಕಡೆ ಈ ಕಡೆ ಅಂತ ಬಂದು ಹೇಗೆ ಜೀವನ ಬಾಳಕ್ಕಾಗುತ್ತೆ? ಮೊದಲು ಆ ತಾಯತನ ಹೋಗಿ ತೆಗಿಬೇಕಷ್ಟೆ. ಅಮ್ಮ, ನದಿಯಲ್ಲಿ ಮುಚ್ಚಲೇ ಇರುತ್ತೆ, ನಾನು ಹೋಗಿ ತಾಯತ್ತು ತೆಗೆದ್ರೆ ಅದು ನನ್ನನ್ನು ಕಚ್ಚಿಬಿಡುತ್ತೆ. ನಾನು ಹೋಗ್ತೀನಿ, ನಾನು ಬಾತು ತಾನೆ, ನನಗೆ ಈಜು ಹೊಡೆಯಕ್ಕೆ ಬರುತ್ತೆ, ಇಲ್ಲಿರೋದಕ್ಕಿಂತ ನೀರಲ್ಲಿರೋದೇ ಬೆಸ್ಟು. ಹಾಗಂತ ಹೇಳಿ ಕುಹುಬಾತು ಹಾಗೂ ಲೂಸಿ ಪಾರಿವಾಳ ಇಬ್ರು ತಾಯತ್ತು ತೆಗೆದಕ್ಕೋಸ್ಕರ ಹೋದ್ರು. ನದಿಯಲ್ಲಿ ಬಿದ್ದು ಅವರು ತಾಯಿ ತುಡುಕ್ತಾ ಇದ್ದಾಗ ನೀರು ಒಂದ್ ಕಡೆ ಬಿಸಿಯಾಗಿತ್ತು, ಒಂದ್ ಕಡೆ ತಣ್ಣಗಿತ್ತು. ಹೇಗೋ ಕಷ್ಟಪಟ್ಟು ಆ ನೀರಿನಲ್ಲಿ ತಾಯತ್ತು ಎಲ್ಲಿದೆ ಅಂತ ನೋಡಿ ಹೊರಗಡೆ ಎತ್ಕೊಂಡು ಬಂದ್ರು. ಅದ್ರ ನೋಡಿ ಎಲ್ರೂ ಸಂತೋಷ ಪಟ್ರು. ಬನ್ನಿ, ಇವಾಗ ಪೂಜೆ ಮಾಡಿ ಇದನ್ನ ಪುನಃ ಮರದಲ್ಲಿ ಕಟ್ಬೇಕು. ಮಹಿಹದ್ದು ಮಂತ್ರನ ಹೇಳಿ, ಓಂ ಗ್ರೀಂ ಸ್ವಾಹ, ವೆದರ್ ಚೇಂಜ್ ಸ್ವಾಹ ಹಾಗಂತ ಹೇಳಿ ಅರಿಶಿಣ ಕುಂಕುಮ ಎಲ್ಲಾನು ಆ ಮರಕ್ಕೆ ಹಾಕಿ ಆ ತಾಯತನ್ನ ಪುನಃ ಆ ಹಗ್ಗದಲ್ಲಿ ಗಟ್ಟಿ ಹಾಕಿ ಕಟ್ ಹಾಕಿದ್ರು. ಇವಾಗ ಎಲ್ಲಾನು ಮಾಡಿ ಆಯ್ತು. ದೇವ್ರೆ, ನಾವು ಮಾಡಿರೋ ತಪ್ಪನ್ನ ಕ್ಷಮಿಸಿ ನಮ್ ವಾತಾವರಣನ ಸರಿ ಮಾಡಿ. ಹಾಗಂತ ಮಹಿಹದ್ದು ಬೇಡ್ಕೊಂಡ ತಕ್ಷಣ ಪುನಃ ವಾತಾವರಣದಲ್ಲಿ ಬದಲಾವಣೆ ಬಂತು. ಇವಾಗ ಯಾವ ಕಡೆನೂ ಬಿಸಿಲು ಹೆಚ್ಚಾಗಿಲ್ಲ, ಚಳಿನೂ ಹೆಚ್ಚಾಗಿಲ್ಲ. ವಾತಾವರಣ ಯಾವಾಗ್ಲೂ ತರ ತುಂಬಾ ಚೆನ್ನಾಗಿತ್ತು. ಅಮ್ಮಯ್ಯ, ಹೇಗೋ ತಪ್ಪಿಸ್ಕೊಂಡಾಯ್ತು. ಅಮ್ಮ, ನನ್ನ ಲಿಪ್ಸ್ಟಿಕ್ಕು ಇವಾಗ ಚೆನ್ನಾಗಿರುತ್ತೆ, ನನ್ನ ಮೇಕಪ್ ಕಿಟ್ಗೆ ಏನೂ ಆಗಿರಲ್ಲ. ಅಮ್ಮಯ್ಯ, ಬಿಸಿಲಲ್ಲಿ ಪಾಪ್ಕಾರ್ನ್ ಆಗಿ ಸಿಡಿತೀನೋ ಅಂತ ಅಂದ್ಕೊಂಡಿದ್ದೆ, ಹೇಗೋ ತಪ್ಪಿಸ್ಕೊಂಡಾಯ್ತು. ಎಲ್ಲ ಚೆನ್ನಾಗಿದೆ, ಆದ್ರೆ ಆ ಕಡೆ ಇಟ್ಟಿದ್ದ ನನ್ನ ಲಡ್ಡು ಕರಗಿ ಹೋಯ್ತು, ಈ ಕಡೆ ಇಟ್ಟಿದ್ದ ಐಸ್ ಕ್ರೀಮ್ ಎಲ್ಲಾನು ಐಸ್ ತರನೇ ಹಾಕ್ಬಿಡ್ತು. ಇವಾಗ ನಾನು ಏನಂತ ತಿನ್ನೋದು? ನೀನ್ ಮಾಡಿದ ಕೆಲ್ಸಕ್ಕೆ ಯಾರು ಹೊಡೆದಿಲ್ಲ ಅಲ್ವಾ, ಅದಕ್ಕೆ ಅಹಂಕಾರದ ಮಾತು ನಿನಗೆ. ಇಲ್ಲಿ ನೋಡ್ರೋ, ಇನ್ ಯಾವಾಗ್ಲೂ ಇಲ್ಲಿ ಕ್ರಿಕೆಟ್ ಆಡ್ಬಾರ್ದು, ಮೈದಾನದಲ್ಲಿ ಹೋಗಿ ಆಟ ಆಡ್ಬೇಕು. ಅದು ಒಳ್ಳೆ ವಿಷಯ. ದೊಡ್ಡವರು ಹೇಳೋ ಮಾತಿಗೆ ಒಂದು ಅರ್ಥ ಖಂಡಿತ ಇರುತ್ತೆ. ಮಕ್ಕಳು ಅದನ್ನ ಆಟವಾಗಿ ತಗೊಂಡು ಈ ರೀತಿ ಎಲ್ಲ ಮಾಡಬಾರ್ದು, ಗೊತ್ತಾ? ಸರಿ ಅಜ್ಜಿ, ಇವಾಗ ವಾತಾವರಣ ಸರಿ ಆಯ್ತಲ್ವಾ? ಹಾಗಾದ್ರೆ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಲ್ವಾ? ಚಿಚ್ಚು ಅತ್ತೆ, ನಮ್ಮೆಲ್ರಿಗೋಸ್ಕರ ಪಾಯಸ ಮಾಡಿ ಕೊಡ್ತೀರಾ? ಪಾಯಸ ಅಲ್ಲ ಕಣೋ, ಅದರಲ್ಲಿ ಸ್ವಲ್ಪ ವಿಷ ಹಾಕಿ ಕೊಡ್ತೀನಿ, ನೀನ್ ಅದನ್ನ ಕುಡಿ.
ಅದನ್ನ ಕೇಳಿ ಎಲ್ರೂ ನಗಾಡಿದ್ರು. ಹಾಗೆ ಹೇಗೂ ಕಷ್ಟಪಟ್ಟು ವಾತಾವರಣನೂ ಬದಲಾಯಿತು. ಆ ದಿನದಿಂದ ಮಕ್ಳು ಯಾರು ಆಲದ ಮರದ ಕಡೆ ಕ್ರಿಕೆಟ್ ಆಡಕ್ ಹೋಗ್ಲೇ ಇಲ್ಲ. ಅವರು ದೂರದಲ್ಲಿರುವ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ದೊಡ್ಡವರು ಹೇಳೋ ಮಾತಿಗೆ ಒಂದು ಅರ್ಥ ಇರುತ್ತೆ. ಅದನ್ನ ಕೇಳಲಿಲ್ಲ ಅಂದ್ರೆ ಆಮೇಲೆ ನಮಗೆ ಏನಾದ್ರೂ ಕಷ್ಟ ಖಂಡಿತ ಬರೋದು. ಚಳಿಯಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ನೂಡಲ್ಸ್ ವ್ಯಾಪಾರ. ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾನೇ ಹೆಚ್ಚಾಗಿತ್ತು. ಆ ಊರಿನಲ್ಲಿ ಬಾಳ್ತಾ ಇದ್ದ ಚಿಚುಕಾಗೆ ಒಂದಿನ ಪಟ್ನಕ್ಕೆ ಒಂದು ಕೆಲ್ಸಕ್ಕೋಸ್ಕರ ಹೋಗಿದ್ಲು. ಅಲ್ಲಿ ಅವಳ ನೆಂಟ್ರ ಮನೆಯಲ್ಲಿ ಒಂದು ಮದುವೆ. ಆ ಮದುವೆನ ಮುಗಿಸ್ಕೊಂಡು ಆ ದಿನ ಸಂಜೆನೆ ಅವಳು ಟ್ರೈನ್ ಹತ್ತಿ ಅವಳ ಊರಿಗೆ ವಾಪಸ್ ಬರ್ತಾ ಇದ್ಲು. ಹೊರಗಡೆ ಮಂಚು ಬೀಳ್ತಾ ಇತ್ತು. ಅದರ ನೋಡಿ ಚಿಚುಕಾಗೆ ಚಳಿಯಲ್ಲಿ ನಡುಕ್ತಾ ಇದ್ಲು. ಆವಾಗ ಅವಳ ಮುಂದೆ ಇರುವ ಸೀಟಲ್ಲಿ ಒಬ್ಬ ಕೋತಿ ತಮ್ಮ ಕೂತ್ಕೊಂಡಿದ್ದ. ಆವಾಗ ಚಿಚು ಅವನ ಹತ್ರ, ಅಬ್ಬಬ್ಬಬ್ಬಾ, ಏನೋ ತಮ್ಮ ಇದು, ಇಷ್ಟು ಚಳಿ ಆಗ್ತಾ ಇದೆ. ಈ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಆಂಟಿ, ಆದ್ರೆ ಏನ್ ಮಾಡೋದು, ಇಲ್ಲಿ ಬಿಸಿ ಬಿಸಿಯಾಗಿ ಏನೂ ಸಿಗಲ್ಲ. ಟ್ರೈನ್ ಒಂದು ಸ್ಟೇಷನಲ್ಲಿ ಬಂದು ನಿಂತ್ಕೊಳ್ತು. ಆವಾಗ ಹೊರಗಡೆ ಒಂದು ಪಕ್ಷಿ ಬಿಸಿ ಬಿಸಿ ಸಮೋಸ ಟೀ ಅಂತ ವ್ಯಾಪಾರ ಮಾಡ್ತಾ ಇದ್ಲು. ಆ ಶಬ್ದ ಕೇಳಿ ಚಿಚುಕಾಗೆ ಕೂಡ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತು. ಇಲ್ಲಿ ನೋಡಪ್ಪ ತಮ್ಮ, ನಾನು ಇಳಿದು ಏನಾದ್ರೂ ತಗೊಂಡ್ ಬರ್ತೀನಿ, ನನ್ನ ಬ್ಯಾಗ್ನ ಸ್ವಲ್ಪ ನೋಡ್ಕೋ. ಹಾಗಂತ ಹೇಳಿ ಚಿಚುಕಾಗೆ ಪ್ಲಾಟ್ಫಾರ್ಮ್ಗೆ ಇಳಿದು ಬಂದಾಗ ಅಲ್ಲಿ ಒಂದು ಗಾಡಿಯಲ್ಲಿ ನೂಡಲ್ಸ್ ವ್ಯಾಪಾರ ಮಾಡ್ತಾ ಇದ್ರು. ಬಿಸಿ ಬಿಸಿಯಾಗಿದೆ ಅಂತ ಅಂದ್ಕೊಂಡು, ಆಹಾ, ನೂಡಲ್ಸ್ ಕೊಡಪ್ಪ ಒಂದು ಪ್ಲೇಟು, ಎಷ್ಟಪ್ಪ? 100 ರೂಪಾಯಿ. ಚಿಚುಕಾಗಿಯ ಬೆಲೆನ ಕೇಳಿ ಆಶ್ಚರ್ಯದಿಂದ, ಏನೋ ಒಂದು ಪ್ಲೇಟ್ ನೂಡಲ್ಸ್ಗೆ 100 ರೂಪಾಯಾ? ಇದು ಜಾಸ್ತಿ, ಆದ್ರೂ ಬೇರೆ ದಾರಿ ಇಲ್ಲ, ಸರಿ ಬೇಗ ಕೊಡು. ಹಾಗಂತ ಹೇಳಿ 100 ರೂಪಾಯಿ ಕೊಟ್ಟು ಆ ನೂಡಲ್ಸ್ನ ತಗೊಂಡು ಟ್ರೈನಲ್ಲಿ ಹತ್ತಿ ಕೂತ್ಕೊಂಡ್ಲು. ಆಮೇಲೆ ಸ್ವಲ್ಪ ತಿಂದು ನೋಡಿದಾಗ ಅವಳು, ಅಯ್ಯಯ್ಯೋ, ಏನಿದು, ಬಿಸಿ ಬಿಸಿಯಾಗಿರುತ್ತೆ ಅಂತ ಅಂದ್ಕೊಂಡ್ರೆ ತುಂಬ ತಣ್ಣಗಿದೆ, ಉಪ್ಪುನೂ ಇಲ್ಲ, ಖಾರನೂ ಇಲ್ಲ. 100 ರೂಪಾಯಿ ಕೊಟ್ಟು ಈ ನೂಡಲ್ಸ್ನ ತಗೊಂಡು ಬಂದು ನಾನು ಮೋಸ ಹೋದೆ. ಹೌದಾಂಟಿ, ಇಲ್ಲಿ ಯಾರು ಬಿಸಿ ಬಿಸಿಯಾಗಿ ಮಾರಲ್ಲ, ಎಲ್ಲ ತಣ್ಣಗಿರುತ್ತೆ ಹಾಗಂತ ಅಂದ ಆ ತಮ್ಮ. ಹೀಗಿರುವಾಗ ಟ್ರೈನ್ ಇನ್ನು ಸ್ಟೇಷನಲ್ಲಿ ಬಂದು ನಿಂತಾಗ ಅಲ್ಲಿ ಕೂಡ ಎಲ್ಲರೂ ಬಿಸಿ ಬಿಸಿಯಾದ ಸಮೋಸ ಬಜ್ಜಿ ಅಂತ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ಯಾರ ಹತ್ರನೂ ಬಿಸಿ ಬಿಸಿಯಾಗಿ ಯಾವುದೇ ಒಂದು ಆಹಾರ ಪದಾರ್ಥನೂ ಇಲ್ಲ. ಆದ್ರೆ ಪ್ಯಾಸೆಂಜರ್ಸ್ಗೆ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನುವ ಆಸೆ ಮಾತ್ರ ಇತ್ತು. ಅದನ್ನ ನೋಡ್ತಾ ಇದ್ದ ಚಿಚುಕಾಗೆಗೆ ಅವಳ ಮೆದುಳಿನಲ್ಲಿ ಒಂದು ಐಡಿಯಾನು ಬಂತು. ಇಲ್ಲಿ ಯಾರೂ ಸರಿಯಿಲ್ಲ, ಕಸ್ಟಮರ್ಸ್ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಬಿಸಿ ಬಿಸಿಯಾಗಿದೆ ಅಂತ ಸುಳ್ಳು ಹೇಳಿ ತಣ್ಣಗಿರುವ ಆಹಾರ ಪದಾರ್ಥಗಳನ್ನ ಮಾರ್ತಾ ಇದ್ದಾರೆ. ಇವ್ರಿಗೆ ವ್ಯಾಪಾರ ಮಾಡಕ್ಕೆ ಬರ್ತಾನೆ ಇಲ್ಲ. ನನಗಂತೂ ಒಂದು ಐಡಿಯಾ ಸಿಕ್ತೋ. ಹಾಗೆ ಆ ರಾತ್ರಿ ಇಡೀ ಚಿಚುಕಾಗೆಗೆ ಟ್ರೈನಲ್ಲಿ ಸ್ವಲ್ಪ ನಿದ್ರೆ ಬರಲೇ ಇಲ್ಲ. ಅವಳು ವ್ಯಾಪಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಟ್ರೈನ್ ಅವ್ರ ಊರಿಗೆ ಬಂತು. ಚಿಚು ಟ್ರೈನಿಂದ ಇಳಿದು ಮನೆಗೆ ಬಂದ್ಲು. ಆದ್ರೆ ಸ್ವಲ್ಪ ಕೂಡ ರೆಸ್ಟ್ ತಗೊಳ್ಳೇ ಇಲ್ಲ. ಅವಳು ತಕ್ಷಣ ಅವಳ ಮಗ ಚಿನ್ನನ ಹೋಗಿ ಎಬ್ಸದ್ಲು. ಚಿನ್ನೋ ಎದ್ದೇಳೋ, ಒಂದು ವ್ಯಾಪಾರದ ಐಡಿಯಾ ಇದೆ, ಮಾಡ್ಬೇಕೋ. ಆವಾಗ ಚಿನ್ನು ಎದ್ದು, ಏನಮ್ಮ, ಬಂದ ತಕ್ಷಣ ವ್ಯಾಪಾರದ ಐಡಿಯಾನ? ಏನ್ ವ್ಯಾಪಾರ? ದನ ಕಾಯಕ್ ಹೋಗ್ತೀಯಾ? ಇಲ್ಲ ಕಣೋ, ನೂಡಲ್ಸ್ ವ್ಯಾಪಾರ, ಹಾಟ್ ನೂಡಲ್ಸ್ ವ್ಯಾಪಾರನ ಸ್ಟೇಷನಲ್ಲಿ ಶುರು ಮಾಡ್ತಾ ಇದ್ದೀನಿ. ಆವಾಗ ಚಿನ್ನು ಆಶ್ಚರ್ಯದಿಂದ, ನೂಡಲ್ಸಾ? ನಿನಗೆ ನೂಡಲ್ಸ್ ಮಾಡಕ್ ಬರುತ್ತಾ ಅಮ್ಮ? ಮೊನ್ನೆ ಮಾಡಿದ ಉಪ್ಪಿಟ್ಟೆ ಗಮ್ಮು ತರ ಇತ್ತೋ. ಬಾಯ್ ಮುಚ್ಚೋ, ವ್ಯಾಪಾರ ಅಂದ್ಮೇಲೆ ಏನೇ ಇದ್ರೂ ಚೆನ್ನಾಗಿ ಮಾಡಕ್ಕೆ ಕಲ್ತ್ಕೊಳ್ತೀನಿ, ಅದೇನು ಅಷ್ಟು ಕಷ್ಟ ಇಲ್ಲ. ಬಿಸಿ ಬಿಸಿಯಾಗಿ ನೂಡಲ್ಸ್ ಮಾಡೋದು ಈಸಿನೇ, ನಾನು ಕಲ್ತ್ಕೊಂಡು ಬಂದಿದ್ದೀನಿ, ಇವತ್ತೇ ವ್ಯಾಪಾರನ ಶುರು ಮಾಡ್ಬೇಕಷ್ಟೆ. ಹಾಗಂತ ಅಂದ್ಕೊಂಡು ಆ ದಿನ ಸಂಜೆ ಸಮಯ ಚಿಚುಕಾಗೆ ಒಂದು ಗಾಡಿಯಲ್ಲಿ ಒಂದು ಸ್ಟವ್ವು, ಒಂದು ಪಾತ್ರೆ ಹಾಗೂ ನೂಡಲ್ಸ್ ಪ್ಯಾಕೆಟು, ಮಸಾಲೆ, ಸಾಸಸ್ ಎಲ್ಲಾನು ಇಟ್ಕೊಂಡಿದ್ಲು. ಚಿಚು ಹಾಟ್ ನೂಡಲ್ಸ್ ಅಂತ ಬೋರ್ಡನ್ನ ಹಾಕಿ ಆ ಗಾಡಿನ ತಳ್ಕೊಂಡು ಅವಳು ರೈಲ್ವೆ ಸ್ಟೇಷನ್ಗೆ ಬಂದ್ಲು. ಚಳಿ ತುಂಬಾನೇ ಹೆಚ್ಚಾಗಿತ್ತು, ಮಂಚು ಬೇರೆ ಬೀಳ್ತಾ ಇತ್ತು. ಆವಾಗ ಆ ಊರಿನ ಪಕ್ಷಿಗಳಾದ ಚೋಟಿಗಿಳಿ, ಟುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಇವರೆಲ್ಲರೂ ಕೂಡ ಯಾರು ರಿಲೇಷನ್ ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ರಿಸೀವ್ ಮಾಡಿದ್ಕೊಳ್ಳೋದಕ್ಕೋಸ್ಕರ ಸ್ಟೇಷನ್ಗೆ ಬಂದಿದ್ರು. ಏನ್ ಚಿಚು, ಇಲ್ಲಿ ವ್ಯಾಪಾರ ಶುರು ಮಾಡಿದ್ಯಾ? ಇಲ್ಲಿ ಯಾರು ತಗೊಳ್ತಾರೆ ಟುನಿ, ನಾನು ಬಿಸಿ ಬಿಸಿಯಾಗಿ ಮಾಡಿಕೊಡೋ ನೂಡಲ್ಸ್ ತಿನ್ನಕ್ಕೆ ಬರ್ತಾರೆ ನೋಡು. ಅಮ್ಮ, ಟ್ರೈನ್ ಬರಕ್ಕೆ ಇನ್ನೂ ಅರ್ಧ ಗಂಟೆ ಸಮಯ ಇದೆ, ಇವಾಗ್ಲೇ ಕೆಲಸ ಶುರು ಮಾಡಮ್ಮ, ಅವಾಗ ಸರಿ ಇರುತ್ತೆ. ಇಲ್ಲ ಕಣೋ, ಇವಾಗ್ಲೇ ಮಾಡಿದ್ರೆ ಎಲ್ಲ ತಣ್ಣಗಾಗುತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ, ಟ್ರೈನ್ ಬರ್ಲಿ ಆವಾಗ ಮಾಡ್ತೀನಿ ನೋಡು. ಹಾಗೆ 1 ಗಂಟೆ ಸಮಯದ ನಂತರ ಸ್ಟೇಷನ್ ಮಾಸ್ಟರ್ ಮಹಿಹದ್ದು ಟನ್ 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 ಅಂತ ಬೆಲ್ ಹೊಡೆದಾಗ ಟ್ರೈನ್ ಬರೋ ಶಬ್ದನೂ ಕೇಳಿಸ್ತು. ಕೂ ಚಿಕ್ಕಬುಕು ಚಿಕ್ಕಬುಕು. ಆವಾಗ ಚಿಚು ಅಲರ್ಟ್ ಆದ್ಲು. ಚಿನ್ನೋ, ಇವಾಗ ನೂಡಲ್ಸ್ ತೆಗಿ, ಒಲೆ ಕಚ್ಚು, ಫಾಸ್ಟ್ ಆಗಿ ತರಕಾರಿ ಎಲ್ಲ ಹಾಕೋ. ಹಾಗೆ ಚಿಚುಕಾಗಿ ಟ್ರೈನ್ ಬರಕ್ಕೆ ಇನ್ನೊಂದು 2 ನಿಮಿಷ ಇದೆ ಅನ್ನುವಾಗ ತಕ್ಷಣ ನೂಡಲ್ಸ್ ಪ್ರಿಪೇರ್ ಮಾಡಕ್ಕೆ ಶುರು ಮಾಡಿದ್ಲು. ಅವಳ ಕೈ ಮಿಷಿನ್ ತರ ಕೆಲಸ ಮಾಡ್ತಾ ಇತ್ತು. ತವಲಿ ಪಾತ್ರೆ ಇಟ್ಟು ಎಣ್ಣೆ ಉಯ್ದು ಅದರಲ್ಲಿ ಕ್ಯಾರೆಟ್, ಬೀನ್ಸ್ ಎಲ್ಲಾನು ಹಾಕಿ ನೂಡಲ್ಸ್ ನ ಹಾಕಿ ಅದನ್ನ ಫ್ರೈ ಮಾಡ್ತಾ ಇದ್ಲು. ಹಾಗೆ ಅವಳು ಅದನ್ನ ಫ್ರೈ ಮಾಡ್ತಾ ಇದ್ದಾಗ
ಅದರಿಂದ ಬಿಸಿ ಬಿಸಿ ಹೊಗೆ ಹೊರಗಡೆ ಬರ್ತಾ ಇತ್ತು. ಒಳ್ಳೆ ಸುವಾಸನೆನೂ ಬರ್ತಾ ಇತ್ತು. ಆ ಬಿಸಿ ಬಿಸಿ ಹೊಗೆ ಸುವಾಸನೆ ಸ್ಟೇಷನ್ ಇಡೀ ಹರಡ್ತಾ ಇತ್ತು. ಹೀಗಿರುವಾಗ ಟ್ರೈನ್ ಬಂತು. ನಿಂತ ತಕ್ಷಣ ಟ್ರೈನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಆ ಚಳಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿದ್ದಾಗ ಈ ಕಡೆ ಚಿಚುಕಾಗೆ ಬಿಸಿ ಬಿಸಿ ನೂಡಲ್ಸ್ ಆಗ್ತಾ ಇರೋದನ್ನ ನೋಡಿ ಪಕ್ಷಿಗಳು ಏನೋ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ, ಹೋಗಿ ತಗೊಳ್ಬೇಕು ಅಂತ ಅಂದ್ಕೊಂಡ್ರು. ಆವಾಗ ಟ್ರೈನಲ್ಲಿ ಇದ್ದ ಒಂದು ಗಿಳಿ, ಆಹಾ ಏನೋ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ವಾಸನೆನೂ ಬರ್ತಾ ಇದೆ, ಬನ್ನಿ ಹೋಗೋಣ ಹಾಗಂತ ಹೇಳಿ ಎಲ್ರು ಚಿಚುಕಾಗೆ ಅಂಗಡಿ ಹತ್ರ ಬಂದ್ರು. ಎಲ್ರು ಆ ಬಿಸಿ ಬಿಸಿ ನೂಡಲ್ಸ್ನ ನೋಡ್ತಾ ಇದ್ರು. ಬನ್ನಿ ಬನ್ನಿ, ಹಾಟ್ ನೂಡಲ್ಸು, ಬೆಲೆ 50 ರೂಪಾಯಿ ಮಾತ್ರ, ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಉಪ್ಪುಪ್ಪಾಗಿ ಚೆನ್ನಾಗಿರುತ್ತೆ. ಆವಾಗ ಚಿನ್ನು, ನಮ್ಮಮ್ಮ ಮಾಡೋ ನೂಡಲ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತಗೊಂಡು ತಕ್ಷಣ ನೀವು ತಿಂದ್ಬಿಡ್ತೀರಾ. ಇದೆಲ್ಲವನ್ನು ಆ ಊರಿನ ಪಕ್ಷಿಗಳು ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಆಹಾ, ಚಿಚು ಟೈಮಿಂಗ್ಸು, ರೈಲ್ ನಿಲ್ಲುವಾಗ ಕರೆಕ್ಟ್ ಆಗಿ ಮಾಡೋದ್ಲ ನೋಡು. ಹೌದೌದು, ಬಿಸಿ ಬಿಸಿಯಾಗಿದೆ. ಇಲ್ಲಿ ತನಕ ಸ್ಟೇಷನ್ ನಲ್ಲಿ ಬಿಸಿ ಬಿಸಿಯಾಗಿ ಯಾರು ನೂಡಲ್ಸ್ ತಿಂದು ನಾನು ನೋಡಿದ್ದೇ ಇಲ್ಲ ಗೊತ್ತಾ. ಹಾಗೆ ಚಿಚುಕಾಗಿ ಬೇಗ ನೂಡಲ್ಸ್ ನ ಪ್ರಿಪೇರ್ ಮಾಡಿ ಬಂದವರು ಎಲ್ರಿಗೂ ಕೂಡ ಪ್ಲೇಟ್ ಅಲ್ಲಿ ಸರ್ವ್ ಮಾಡೋದ್ಲು. ಬಿಸಿ ಬಿಸಿಯಾದ ನೂಡಲ್ಸ್ ನ ಅಲ್ಲಿದ್ದವರು ಎಲ್ರೂ ತಿಂದ್ರು. ಅದರ ರುಚಿಯಂತೂ ಅವರೆಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು. ಆಹಾಹಾ, ಬಿಸಿ ಬಿಸಿಯಾಗಿದೆ, ಖಾರ ಖಾರವಾಗಿದೆ, ತುಂಬಾ ಚೆನ್ನಾಗಿದೆ. ಇಷ್ಟು ಬಿಸಿ ಬಿಸಿಯಾದ ನೂಡಲ್ಸ್ ನ ನಾನು ಯಾವಾಗ್ಲೂ ಸ್ಟೇಷನ್ ನಲ್ಲಿ ತಿಂದಿದ್ದೇ ಇಲ್ಲ. ಹಾಗೆ ಸ್ಟೇಷನ್ ಇಂದ ಟ್ರೈನ್ ಹೊರಟೋಯ್ತು. ಚಿಚುಕಾಗಿಯ ಪಾತ್ರೆನೂ ಖಾಲಿಯಾಗಿತ್ತು. ಆದ್ರೆ ಅವಳ ಹಣದ ಪೆಟ್ಟಿಗೆಯಲ್ಲಿ ಹಣ ತುಂಬಾ ಜಾಸ್ತಿ ಇತ್ತು. ಅಮ್ಮ, ತುಂಬಾ ಸೂಪರ್ ಅಮ್ಮ, ಬೇಗನೆ ನೂಡಲ್ಸ್ ಮಾಡಿ ಕೊಟ್ಟೆ, ಹಣ ಎಣಿಸಿ ಕೈ ನೋವಾಗ್ತಾ ಇದೆ. ಆವಾಗ ಚಿಚು, ಹೌದ್ ಕಣೋ, ಮತ್ತೆ ಅದಕ್ಕೆ ಅಲ್ವಾ ನಾನು ಪ್ಲಾನ್ ಮಾಡಿದ್ದು. ಎಲ್ರಿಗೂ ಬಿಸಿ ಬಿಸಿಯಾಗಿ ನೂಡಲ್ಸ್ ಕೊಟ್ಟ ಹಾಗೇನೂ ಇತ್ತು, ನಾವು ಕೈ ತುಂಬಾ ಹಣ ಸಂಪಾದನೆ ಮಾಡಿದ ಹಾಗೇನೂ ಇತ್ತು, ಚೆನ್ನಾಗಿದೆ ಅಲ್ವಾ. ಆವಾಗ ಪಕ್ಷಿಗಳು 3 ಜನ ಕೂಡ ಚಿಚುಕಾಗಿಯ ಹತ್ತಿರ ಬಂದು, ಚಿಚು ನೀನ್ ಸೂಪರ್, ಸುಮ್ನೆ ಹೇಳ್ಬಾರ್ದು, ಟೈಮಿಗೆ ಸರಿಯಾಗಿ ಬಿಸಿ ಬಿಸಿಯಾಗಿ ನೂಡಲ್ಸ್ ಮಾಡಿ ಕೊಟ್ಟಿದೀಯ ನೀನು. ಮತ್ತೆ ಚಿಚು ಅಂದ್ರೆ ಸುಮ್ನೆನಾ? ಸರಿ, ನಿಮ್ಮೆಲ್ರಿಗೂ ನಾನು ಪಾರ್ಟಿ ಕೊಡ್ತೀನಿ. ಚಿನ್ನೋ, ಆಂಟೀಸ್ ಎಲ್ರಿಗೂ ಸ್ವಲ್ಪ ನೂಡಲ್ಸ್ ಕೊಡೋ. ಏನೋ ಪಾರ್ಟಿನಾ? ಅದನ್ನು ನೀನಾ? ಇಷ್ಟು ಹಣ ಸಂಪಾದನೆ ಮಾಡಿದೀನಿ, ಸ್ವಲ್ಪ ಖರ್ಚಾದ್ರೆ ಏನೂ ತಪ್ಪಿಲ್ಲ. ಎಲ್ರೂ ಆ ಚಳಿಯಲ್ಲಿ ಮಂಚು ಬೀಳ್ತಾ ಇದ್ದ ಸಮಯದಲ್ಲಿ ಚಿಚುಕಾಗೆ ಕೊಟ್ಟ ನೂಡಲ್ಸ್ನ ತಿಂದು ನೋಡಿದ್ರು. ನೂಡಲ್ಸ್ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಆ ದಿನದಿಂದ ಚಿಚುಕಾಗಿಯ ಹಾಟ್ ನೂಡಲ್ಸ್ ಆ ಊರಿನಲ್ಲಿ ಎಲ್ಲ ಕಡೆ ತುಂಬಾನು ಫೇಮಸ್ ಆಗಿತ್ತು. ಚಿಚುಕಾಗಿಯ ವ್ಯಾಪಾರನೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅನ್ನುವಾಗ ಕೆಲವು ತಮಾಷೆಯ ವಿಷಯಗಳು ಕೂಡ ನಡೀತಾ ಇತ್ತು. ಒಂದಿನ ಒಂದು ಗಿಳಿ ಸ್ಟೈಲ್ ಆಗಿ ಕೆಳಗಡೆ ಇಳಿದ್ಲು. ಅವಳು ಸಿಟಿಯಿಂದ ಬಂದಿದ್ಲು. ಕಣ್ಣಿಗೆ ಕನ್ನಡಕ ಎಲ್ಲ ಹಾಕೊಂಡು, ಹಾಯ್ ಆಂಟಿ, ಬಿಸಿ ಬಿಸಿ ಸ್ಕೆಜ್ವಾನ್ ನೂಡಲ್ಸ್ ಇದ್ರೆ ಕೊಡ್ತೀರಾ ವಿತ್ ಹಾಟ್ ಗಾರ್ಲಿಕ್ ಸಾಸ್? ಆವಾಗ ಚಿಚುಗೆ ಏನೂ ಅರ್ಥ ಆಗ್ಲಿಲ್ಲ. ಏನೋ ಸೆಜಾನಾ ಅಂದ್ರೆ ಏನೋ, ಹಾಟ್ ಗಾರ್ಲಿಕ್ ಅಂದ್ರೆ ನನ್ನ ಹತ್ರ ಇರೋದೆಲ್ಲ ಹಾಟ್ ನೂಡಲ್ಸ್ ಮಾತ್ರ, ಖಾರ ಖಾರ, ಸ್ಪೈಸಿ, ಬೇಕಾದ್ರೆ 2 ಸ್ಪೂನ್ ಸ್ಪೈಸಿ ಹೆಚ್ಚಾಗಿ ಹಾಕಿ ಕೊಡ್ತೀನಿ. ಈ ಚಳಿಗೆ ಅದೇ ಔಷಧಿ, ತಿನ್ನೋಡು, ನಿಜವಾಗ್ಲೂ ನಿನ್ನ ಆರೋಗ್ಯದ ಸಮಸ್ಯೆ ಎಲ್ಲ ಹೋಗುತ್ತೆ. ಚಿನ್ನು ನಗುತ್ತಾ, ಅಮ್ಮ ಅವ್ರ ಆರೋಗ್ಯಕ್ಕೆ ಏನೂ ಇಲ್ಲ, ಸ್ಕ್ವೆಜಾನ್ ಅಂದ್ರೆ ಒಂದು ಚೈನೀಸ್ ಸಾಸ್ ಹಾಕಿ ಕೊಡಿ ಅಂತಿದ್ದಾರೆ. ಚೈನೀಸ್ ಸಾಸಾ? ಅದಕ್ಕೆ ನಾನೆಲ್ಲಿಗೆ ಹೋಗ್ಲಿ, ನನ್ನ ಹತ್ರ ಬಿಸಿ ಬಿಸಿಯಾದ ಚಿಲ್ಲಿ ಸಾಸ್ ಇದೆ, ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಹಾಕಿ ಕೊಡ್ತೀನಿ. ಹಾಗಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿ ಹಾಕಿ ಆ ಗಿಳಿಗೆ ನೂಡಲ್ಸ್ನ ಕೊಟ್ಲು. ಅದನ್ನ ತಿನ್ನೋಡಿ, ವಾವ್, ಸ್ಪೈಸಿ, ಟೇಸ್ಟಿ ಹಾಗಂತ ತಿಂದ್ಲು ಆ ಗಿಳಿ. ಹೀಗಿರುವಾಗ ಒಂದಿನ ಚಿನ್ನುಕಾಗಿಗೆ ತುಂಬಾ ಹೋಮ್ವರ್ಕ್ ಇರೋದ್ರಿಂದ ಅವನು ಸ್ಟೇಷನ್ಗೆ ಬರಲೇ ಇಲ್ಲ. ಆದ್ರಿಂದ ಚಿಚುಕಾಗಿಗೆ ಹೆಲ್ಪ್ ಮಾಡಕ್ಕೆ ಯಾರಾದ್ರೂ ಬೇಕು ಅಂತ ಅನಿಸ್ತಿದ್ದಾಗ ಅಲ್ಲಿಗೆ ಬನ್ನಗಿಳಿ ಬಂದ. ಆಂಟಿ, ಚಿನ್ನುಗೆ ತುಂಬಾ ಹೋಮ್ವರ್ಕ್ ಇದೆ, ಅವ್ನು ಬಿಸಿ ಅಂತ ನನಗೆ ಗೊತ್ತು. ಇವತ್ತು ನಿಮ್ಮ ಜೊತೆ ನಾನು ಹೆಲ್ಪ್ ಮಾಡ್ಲಾ? ನನಗೆ ನೀವು ಸಂಬಳ ಕೊಡೋದು ಬೇಡ, 2 ಪ್ಲೇಟು ನೂಡಲ್ಸ್ ಮಾತ್ರ ಕೊಡಿ ಸಾಕು. ಚಿಚುಗೆ ಅನುಮಾನ ಬಂತು. ಸರಿ ಕಣೋ, ಇವತ್ತು ನನಗೂ ಹೆಲ್ಪಿಗೆ ಯಾರೂ ಇಲ್ಲ, ನೀನು ಹಣ ಕೇಳಿದ್ರೆ ಪರವಾಗಿಲ್ಲ ಕೊಡ್ತೀನಿ, ಆದರೆ ಇಲ್ಲಿರೋ ನೂಡಲ್ಸ್ ಮಾತ್ರ ಮುಟ್ಬೇಡ, ಅದು ಕಸ್ಟಮರ್ಸ್ಗೆ, ಸರಿನಾ ಬನ್ನೋ? ಸರಿ ಆಂಟಿ, ನಾನು ನೂಡಲ್ಸ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ತಿನ್ನಲ್ಲ ಹಾಗಂತ ಹೇಳ್ದ. ಹೀಗಿರುವಾಗ ಇಬ್ರು ಟ್ರೈನ್ಗೋಸ್ಕರ ಕಾಯ್ತಿದ್ದಾಗ ಒಂದು ಟ್ರೈನ್ ಸ್ಟೇಷನ್ನಲ್ಲಿ ಬಂದು ನಿಂತಾಗ ಚಿಚುಕಾಗೆ ತಕ್ಷಣ ಎಲ್ರಿಗೂ ನೂಡಲ್ಸ್ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ಲು. ಬನ್ನಿ ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅವಳು ನೋಡ್ಲಿಲ್ಲ. ಟ್ರೈನಲ್ಲಿಂದ ಹೋದ್ಮೇಲೆ ಚಿಚುಕಾಗಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಬುಟ್ಟಿಯಲ್ಲಿ ಅವಳು ಬೇಯಿಸಿಟ್ಟಿದ್ದ ನೂಡಲ್ಸ್ ಅಲ್ಲಿ ಅರ್ಧ ಭಾಗ ಕಾಣೆಯಾಗಿತ್ತು. ಆವಾಗ ಚಿಚು ಆಶ್ಚರ್ಯದಿಂದ, ಏನೋ ಬನ್ನಿದೋ, ಇದ್ರಲ್ಲಿ ಇದ್ದ ನೂಡಲ್ಸ್ ಎಲ್ಲ ಏನಾಯ್ತು? ಇಲಿ ಏನಾದ್ರೂ ತಗೊಂಡ್ ಹೋಯ್ತಾ? ಇಲ್ಲ ನೀನ್ ತಿಂದ್ ನೋಡಿದ್ಯಾ? ಆವಾಗ ಬನ್ನು ಬಾಯಿ ತುಂಬಾ ನೂಡಲ್ಸ್ ಇಟ್ಕೊಂಡು ಚಿಚು ಹತ್ರ, ಆಂಟಿ, ಇಲಿ ಏನು ತಗೊಂಡ್ ಹೋಗಿಲ್ಲ, ನಾನೇ ಟೇಸ್ಟ್ ಹೇಗಿದೆ ಅಂತ ಕ್ವಾಲಿಟಿ ಚೆಕ್ ಮಾಡಿದೆ. ಆ ನೂಡಲ್ಸ್ ಸಾಫ್ಟ್ ಆಗಿ ಬೆಂದಿದ್ಯಾ, ಅದ್ರಲ್ಲಿ ಉಪ್ಪಿದ್ಯಾ,
ಒಂದರಲ್ಲೊಂದು ಅಂಟ್ಕೊಂಡಿದ್ಯಾ ಹಾಗಂತ ಚೆಕ್ ಮಾಡಿ ನೋಡಿದಕ್ಕೆ ಸ್ವಲ್ಪ ತಿಂದೆ ಅಷ್ಟೇ. ಅದಕ್ಕೆ ಈ ಅರ್ಧ ಬುಟ್ಟಿ ಖಾಲಿಯಾಗಿದ್ದು. ಆವಾಗ ಚಿಚು ಕೋಪದಿಂದ, ನೀನೋ ನಿನ್ನ ಕ್ವಾಲಿಟಿ ಚೆಕ್ಕೋ, ನೂಡಲ್ಸ್ ಎಲ್ಲ ನೀನು ಹೀಗೇನೆ ತಿಂತಾ ಇದ್ರೆ ಬರೋ ಕಸ್ಟಮರ್ಸ್ಗೆ ನಾನು ಏನೋ ಕೊಡೋದು? ಇಲ್ಲಿ ನೋಡಪ್ಪ, ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ನಿನ್ನ ಮನೆಗೆ ಹೋಗು ಹಾಗಂತ ಹೇಳಿ ಚಿಚು ಬನ್ನನ ಮನೆಗೆ ಕಳ್ಸಿದ್ಲು. ಇದನ್ನೆಲ್ಲ ಸ್ಟೇಷನ್ ಮಾಸ್ಟರ್ ಮಹಿಹದ್ದು ನೋಡ್ತಾ ಇತ್ತು. ಒಂದಿನ ರಾತ್ರಿ ಸಮಯ ಸ್ಟೇಷನ್ ಮಾಸ್ಟರ್ ಮಹಿಹದ್ದು ರೌಂಡ್ಸ್ ಬರ್ತಾ ಇದ್ರು. ಯಾವಾಗಲೂ ಅವರು ಹಗಲಿನ ಸಮಯನೇ ನಿದ್ರೆ ಮಾಡೋದು, ರಾತ್ರಿಯ ಸಮಯದಲ್ಲಿ ಕೆಲಸ ಮಾಡೋದು. ಚಿಚುಕಾಗಿ ಅಂಗಡಿ ಹತ್ರ ಬಂದು ಮಹಿಹದ್ದು ತುಂಬಾನೇ ಸ್ಟ್ರಿಕ್ಟ್ ಆಗಿ ಚಿಚುಕಾಗಿ ಹತ್ತಿರ, ಏನ್ ಚಿಚು ಇದು? ಇಲ್ಲಿ ವ್ಯಾಪಾರ ಮಾಡೋಕ್ಕೆ ನಿನ್ನ ಹತ್ರ ಲೈಸೆನ್ಸ್ ಇದೆಯಾ? ಸ್ಟೇಷನಲ್ಲಿ ಅಡುಗೆ ಮಾಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಯಾರನ್ನು ಕೇಳಿ ಇದನ್ನೆಲ್ಲ ಮಾಡ್ತಾ ಇದೆಯಾ? ತಕ್ಷಣ ಇದನ್ನೆಲ್ಲ ಇಲ್ಲಿಂದ ರಿಮೂವ್ ಮಾಡು. ಆವಾಗ ಚಿಚುಕಾಗಿ ತುಂಬ ಬುದ್ಧಿವಂತೆಯಿಂದ, ಅಯ್ಯೋ ಏನೋ ಲೈಸೆನ್ಸಾ? ನನ್ನ ಹತ್ರ ಗೌರ್ಮೆಂಟ್ ಲೈಸೆನ್ಸ್ ಇಲ್ಲ ಮಹಿ ಅವರೇ, ಆದರೆ ಪಬ್ಲಿಕ್ ಲೈಸೆನ್ಸ್ ಇದೆ. ನಾನು ಹಾಟ್ ಆಗಿ ನೂಡಲ್ಸ್ ಮಾಡಿ ಬರೋ ಪ್ಯಾಸೆಂಜರ್ಸ್ಗೆ ಕೊಡ್ತಾ ಇದ್ದೀನಿ. ಪಾಪ ಚಳಿಯಲ್ಲಿ ಕಷ್ಟಪಡೋರಿಗೆ ಬಿಸಿ ಬಿಸಿಯಾಗಿ ಆಹಾರ ಕೊಡೋದು ಕೂಡ ತಪ್ಪಾ? ನೀವು ತಿನ್ನೋಡಿ, ತುಂಬ ಚೆನ್ನಾಗಿರುತ್ತೆ, ಹಣ ಏನೋ ಕೊಡೋದು ಬೇಡ. ಆವಾಗ ಮಹಿ, ಇಲ್ಲ ಅದಕ್ಕೆ ರೂಲ್ಸ್ ಒಪ್ಕೊಳ್ಳಲ್ಲ ಹಾಗಂತ ಎಷ್ಟೇ ಹೇಳಿದ್ರು ಚಿಚುಕಾಗಿ ಮಹಿಗೋಸ್ಕರ ಸೂಪರ್ ನೂಡಲ್ಸ್ನ ಮಾಡಿಕೊಟ್ಲು. ಮಹಿಹದ್ದು ಆ ಚಳಿಗೆ ಬಿಸಿ ಬಿಸಿಯಾಗಿ ಹೊಗೆ ಬರ್ತಾ ಇರೋ ನೂಡಲ್ಸ್ನ ನೋಡಿ ಅವಳನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಆ ನೂಡಲ್ಸ್ನ ತಗೊಂಡು ತಿನ್ಲು. ಆ ನೂಡಲ್ಸ್ ಅಂತೂ ಮಹಿಹದ್ದಿಗೆ ತುಂಬಾನೇ ಇಷ್ಟ ಆಯ್ತು. ವಾವ್ ಚಿಚು, ನಿಜವಾಗ್ಲೂ ಈ ನೂಡಲ್ಸ್ ತುಂಬ ಚೆನ್ನಾಗಿದೆ. ರೂಲ್ಸ್ ಎಲ್ಲ ಇರಲಿ, ಆದ್ರೆ ನಾನು ನೋಡ್ಕೊಳ್ತೀನಿ, ನೀನು ಇಲ್ಲೇ ವ್ಯಾಪಾರ ಮಾಡ್ಕೊ. ಆದರೆ ಪ್ಲೇಸನ್ನೆಲ್ಲ ಸ್ವಲ್ಪ ಯಾವಾಗಲೂ ಕ್ಲೀನಾಗಿಟ್ಕೋ, ಇಲ್ಲಾಂದರೆ ಯಾರಾದರೂ ಬಂದರೆ ಆಮೇಲೆ ನನ್ನ ಮೇಲೆ ಕಿರ್ಚ್ತಾರೆ. ಸರಿ ಮಹಿ ಅವರೇ, ಥ್ಯಾಂಕ್ಸ್. ಇದನ್ನೆಲ್ಲ ನೋಡ್ತಾ ಇದ್ದ ಟೊನಿ ಗುಬ್ಬಚ್ಚಿಗೆ ಚಿಚಿಗೆ ಇನ್ನೊಂದು ಐಡಿಯಾ ಕೊಡೋಣ ಅಂತ ಅನ್ನಿಸ್ತು. ಚಿಚು, ನೂಡಲ್ಸ್ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ನೂಡಲ್ಸ್ ತಿಂದಮೇಲೆ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ ತಾನೆ? ನಾನು ಹಾಟ್ ಟೊಮೆಟೊ ಸೂಪ್ ಮಾಡಿ ತಗೊಂಡು ಬರಲ್ಲ? ಆವಾಗ ಆ ಕಾಂಬೋನು ತುಂಬ ಚೆನ್ನಾಗಿರುತ್ತೆ. ನೀನು ನೂಡಲ್ಸ್ ಮಾಡು, ನಾನು ಸೂಪ್ ಮಾಡ್ತೀನಿ. ಟೊನಿ, ನಿಜವಾಗ್ಲೂ ಈ ಕಾಂಬೋ ತುಂಬ ಚೆನ್ನಾಗಿರುತ್ತೆ. ಇಬ್ರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಕೊಳ್ಳೋಣ. ಹಾಗೆ ಆ ದಿನದಿಂದ ಚಿಚುಕಾಗೆ ನೂಡಲ್ಸ್ ಒಂದಿಗೆ ಟೊನಿ ಕೂಡ ಹಾಟ್ ಆಗಿ ಟೊಮೆಟೊ ಸೂಪ್ ಮಾಡಿ ಕೊಡಕ್ಕೆ ಶುರು ಮಾಡಿದ್ಲು. ಆ ಕಾಂಬೋ ಪ್ಯಾಸೆಂಜರ್ಸ್ ಎಲ್ರಿಗೂ ತುಂಬಾನೇ ಇಷ್ಟ ಆಯಿತು. ಚಿಚುಕಾಗಿಯ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇತ್ತು, ಟೊನಿಯ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇತ್ತು. ಇಬ್ರು ಕೈ ತುಂಬ ಹಣ ಸಂಪಾದನೆ ಮಾಡಿದ್ರು. ಆ ಸ್ಟೇಷನ್ಗೆ ಟ್ರೈನಿಂದ ಬರುವ ಪ್ಯಾಸೆಂಜರ್ಸ್ ಮಾತ್ರ ಅಲ್ಲಿ ನೂಡಲ್ಸ್ ಹಾಗೂ ಸೂಪ್ ತಿನ್ನಕ್ಕೆ ಬರ್ತಾ ಇರಲಿಲ್ಲ. ಆ ಊರಿನಲ್ಲಿದ್ದ ಪಕ್ಷಿಗಳು ಕೂಡ ಸಂಜೆ ಸಮಯ ಅಲ್ಲಿಗೆ ಬರ್ತಾ ಇದ್ರು.